ನಾನು ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳು ಕಟ್ಟಿರುವ ಕ್ರೀಡಾಂಗಣದಲ್ಲಿ ಎಲ್ಲ ಜನತೆಗೆ ಶುಭವನ್ನು ಹಾರೈಸಿ ಮಕ್ಕಳ ನೃತ್ಯ ಪ್ರದರ್ಶನವನ್ನು ಕೂಡ ನೋಡಿ ಆಲಿಸಿ ಬಹಳ ಸಂತೋಷದಿಂದ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮವನ್ನು ನಡೆಸಿ ಬಂದಿದ್ದೇವೆ. ಮೊದಲಿಗೆ ಈ ಸೇರಿರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಕುಲ ಬಾಂಧವರಿಗೆ ನಾಡಿನ ಮತ್ತು ಸರ್ಕಾರದ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ರಸ್ತೆಯಲ್ಲಿ IBH ಪ್ರಕಾಶ್ನ ಜಯದೇವ ಹಾಸ್ಟೆಲ್ ಬಿಲ್ಡಿಂಗ್ ನನ್ನ ಕಲ್ಲನ್ನು ಕಚೇರಿ ಆಫೀಸ್ ಕೂಡ ಇಲ್ಲೇ ಸುಮಾರು 8 ವರ್ಷ ಇತ್ತು. ಈಗ ಕೂಡ ಗಾಂಧಿನಗರಕ್ಕೆ ಬಹಳ ಅತಿ ಎತ್ತರದಿಂದ ಇದ್ದೇನೆ. ಈ ಶಾಲೆ ಕೂಡ ನಡೆಸ್ತಾ ಇದ್ದೀವಿ. ಸೊ ಹಂಗೆ ಬೇಕಾದಷ್ಟು ವ್ಯವಹಾರ ವಹಿವಾಟೆಲ್ಲ ಗಾಂಧಿನಗರದಲ್ಲಿ ಇದೆ. ಇಲ್ಲಿರುವಂತ ಹೋಟ್ಲುಗಳೆಲ್ಲ ಹೋಟ್ಲಲ್ಲೂ ಊಟ ಮಾಡ್ಕೊಂಡು ತಿರುಗಿದ್ದೇನೆ. ಇಲ್ಲೇ ಸಿನಿಮಾ ಡಬ್ಬ ಕೂಡ ಚಿತ್ರಮಂದಿರ ನಡೀಬೇಕಾದ್ರೆ ನಡೆಸ್ತಾ ಇದ್ದೆ. ನಮ್ಮ ಉಸಿರು ಕನ್ನಡ, ನಮ್ಮ ಕಸಬು ಕನ್ನಡ, ನಮ್ಮ ಹೆಸರು ಕನ್ನಡ, ನಮ್ಮ ಕಸಬು ಕನ್ನಡವಿದು. ಸೊ ಹಂಗೆ ಯಾರು ನಮ್ಮ ಜೊತೆಲಿದ್ರು ಕೂಡ ಕನ್ನಡಿಗರಾಗೇ ಇರಬೇಕೆ ಹೊರತು ಬೇರೆ ಇನ್ಯಾರಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂದು ಕನ್ನಡಿಗರೆಲ್ಲ ಒಂದುಗೂಡುವಂತ ದಿನ. ನಾನು ಮೊದಲು ಈ ದೇಶದ ಈ ರಾಜ್ಯದಲ್ಲಿ ಕನ್ನಡದ ಉಳಿವಿಗೋಸ್ಕರ ಯಾರ್ಯಾರು ಸಂಘಟನೆ ಮಾಡಿಕೊಂಡು ಜಾತಿ ಧರ್ಮ ಭೇದ ಎಲ್ಲ ಬಿಟ್ಟು ಕನ್ನಡಕ್ಕೆ ಗೌರವ ಕೊಟ್ಕೊಂಡು ಕನ್ನಡನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯ ಪರವಾಗಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕನ್ನಡಿಗರ ತ್ಯಾಗ ಬಲಿದಾನ ಶ್ರಮದಾನದ ಈ ದಿನ ಭುವನೇಶ್ವರಿ ಎಂದರೆ ಇಡೀ ಭೂಮಿಯ ನಾಯಕಿ. ಕನ್ನಡಕ್ಕೆ 200 ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿ ಒಂದು ದೊಡ್ಡ ಶಕ್ತಿ. ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂಥ ರಾಜ್ಯ ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆ. ಇಲ್ಲಿ ಬಂದವರು ಯಾರು ಕೂಡ ಹಸ್ಕೊಂಡಿಲ್ಲ. ಯಾವುದೇ ಊರಿನಲ್ಲಿ ಇರಲಿ ಏನು ಕೊಡಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದಾರೆ. ಸೊ ಇಲ್ಲಿನ ವಾತಾವರಣ ಸಂಸ್ಕೃತಿಯಾಗಿದೆ. ಎಲ್ಲ ಬೋರ್ಡ್ನಲ್ಲೂ ಕೂಡ ನಾವು ಭಾಷೆ ಕನ್ನಡದ ಆದೇಶವನ್ನು ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಧ್ವಜ ಇದೆ, ಕನ್ನಡದ ನಾಡಗೀತೆ ಇದೆ. ಇದು ಒಂದು ವಿಶೇಷ. ನಿಮ್ಮ ನೋಟ್ನಲ್ಲೂ ಕೂಡ ಕನ್ನಡ ಇದ್ದೇ ಇದೆ. 13 ಭಾಷೆ ಪೈಕಿ ಕನ್ನಡದ ನೋಟಿನಲ್ಲಿ ಕನ್ನಡ ಭಾಷೆ ಇರೋದು ನಾವು ನೋಡಿದ್ದೀವಿ. ಇವತ್ತು ನಾವೆಲ್ಲ ಸೇರಿ ಒಟ್ಟಾಗಿ ಈ ಕನ್ನಡವನ್ನು ಉಳಿಸೋಣ. ಎಲ್ಲಿ ರಾಜ್ಯದಲ್ಲೂ ಈ ಸೌಭಾಗ್ಯ ಇಲ್ಲ. ಆದ್ದರಿಂದ ನಮಗೆ ತಮಗೆ ಹೇಳಿದಿಷ್ಟೇ, ನೀವು ನಾವೆಲ್ಲ ಸೇರಿ ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕು. ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ರಾಜ್ಯ, ಇದೊಂದು ಗ್ಲೋಬಲ್ ಸಿಟಿ. ನೀವು ಯಾರು ಕೂಡ ಕಾನೂನನ್ನ ಕನ್ನಡದ ಹೆಸರಿನಲ್ಲಿ ಕೈ ತೆಗೆದುಕೊಳ್ಬಾರ್ದು. ಯಾರೇ ಆಗಲಿ ಎಲ್ಲರೂ ಕೂಡ ರಕ್ಷಣೆ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮುಂದೊಂದು ದಿನದಲ್ಲಿ ಯಾವ ರೀತಿ ಕನ್ನಡ ಧ್ವಜವನ್ನ ಈ ತಿಂಗಳು ಕಂಪ್ಲೀಟ್ ಆಗಿ ಆಚರಣೆ ಮಾಡಬೇಕು ಅನ್ನೋದು ಒಂದು ಆದೇಶ ಕೂಡ ಮುಂದೊಂದು ದಿನದಲ್ಲಿ ಬರ್ತದೆ. ಇವತ್ತು ತಾಯಿ ಭುವನೇಶ್ವರಿ ಪ್ರತಿಮೆಯನ್ನ ನಮ್ಮ ಕಾಲದಲ್ಲಿ ನಾವು ವಿಧಾನಸೌಧದ ಮುಂದೆ ಹಾಕಿ ಈಗ ತಾನೇ ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಅದಕ್ಕೆ ಅರ್ಪಿಸಿ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೇವೆ. ಸೊ ಅದರಿಂದ ನೀವು ನಮ್ಮ ಭಾಷೆ ಹೆಸರಿನಲ್ಲಿ ಇವತ್ತು ನೀವು ಯಾರಿಗೂ ತೊಂದರೆನೂ ಕೊಡಬಾರ್ದು. ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ತಾಯಿ ಅಣ್ಣಮ್ಮ ಭುವನೇಶ್ವರಿ ನೀವೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಮೂರ್ತಿ ನನಗೆ ಹಿಂದೆ 3-4 ಸತಿ ನನಗೆ ಬರಬೇಕು ಅಂತ ಹೇಳಿದ್ದ. ನಾನು ಬರೋಕ್ಕಾಗಲಿಲ್ಲ ಕಾರ್ಯಕ್ರಮಕ್ಕೆ. ಆದರೂ ಬಹಳ ಪ್ರೀತಿಯಿಂದ
ಈ ಕಾರ್ಯಕ್ರಮಕ್ಕೆ ಅಭಿಮಾನಪೂರ್ವಕವಾಗಿ ಬಂದಿದ್ದೇನೆ. ಇವತ್ತು ಎಲ್ಲ ಕನ್ನಡವನ್ನು ರಕ್ಷಣೆ ಮಾಡುವಂಥ ಎಲ್ಲ ನಾಯಕರಿಗೆ ಮತ್ತೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಈ ರಾಜ್ಯದಲ್ಲಿ ಶಾಂತಿಯ ನಾಡು, ಕುವೆಂಪುರವರು ಹೇಳಿದಂಗೆ ಇದೊಂದು ಶಾಂತಿಯ ತೋಟ. ಈ ತೋಟದಲ್ಲಿ ಎಲ್ಲರೂ ಕೂಡ ಅವಕಾಶ ಇದೆ. ನನ್ನ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.